ನೀವು ನನ್ನ ಮಾತನ್ನು ನಂಬದ್ದೆ ಹೋಗಿ ಹೋಗಿ ಈ ಬಾಲಕನ ಮಾತನ್ನ ನಂಬ್ಕೊಂಡಿದ್ದೀರಲ್ಲ ಸರ್. ಎಲ್ಲಿದೆ ಸರ್ ಬಾಲು? ಎಲ್ಲಿದೆ ಸರ್ ಬಾಲು? ನೀವು ಆ ಹುಡುಗನ ಮಾತು ನಂಬ್ಕೊಂಡು ನನಗೆ ಸಿಕ್ಕಾಪಟ್ಟ ಗಾಬರಿ ಹುಟ್ಟಿಸ್ಬಿಟ್ಟಿದ್ದೀರಿ ಸರ್. ಗಾಳಿಲಿ ಬಾಲಿದೆ ಅಂತ ಹೇಳಿದಿಲ್ಲ ಲಡ್ಡು, ಎಲ್ಲ ಬಾಲು? ಲಡ್ಡುನಾ ಚೆನ್ನಾಗಿದೆ ದೊಡ್ಡಪ್ಪ. ಬಾಲ್ ಗಾಳಿಯಲ್ಲೇ ತೇಲಾಡ್ತಿತ್ತು, ನಾನೇ ನೋಡಿದ್ದೀನಿ. ಏಯ್, ಗಾಳಿಲಿ ತೇಲಾಡ್ತಿದ್ದು ಬಾಲು ಮಾಯ ಆಗೋಯ್ತೇನೋ? ಆ ಕಾರ್ಟೂನ್ ನೋಡಿ ನೋಡಿ ನಿನ್ ತಲೆ ಕೆಟ್ಟೋಗಿದೆ ಅಷ್ಟೇ. ಅಪ್ಪ, ನಿನ್ ಮಗನ್ ಮೇಲೆ ನಿನ್ನೆ ನಂಬಿಕೆ ಇಲ್ವಪ್ಪ? ಬಾಲ್ ಗಾಳಿಯಲ್ಲಿ ನಾನೇ ನೋಡಿದೆ ಅಪ್ಪ. ಸುಮ್ಮನಿರೋ, ನಾಟಕ ಮಾಡಬೇಡ ಜಾಸ್ತಿ. ಎಲ್ಲ ನನ್ನ ಕಡೆ ಕೈ ತೋರಿಸ್ತಾ ಇದೆಯಾ? ನಿನ್ಗಲ್ಲ ಅಣ್ಣ, ನನ್ನ ಹೆಂಡತಿಗೆ ಮೊದಲು ಅವನಿಗೆ ಕಾರ್ಟೂನ್ ನೋಡೋ ಹುಚ್ಚನ್ನ ಕಡಿಮೆ ಮಾಡಿಸೋ, ಗೊತ್ತಾಯ್ತಾ? ಅಲ್ಲಿದ್ದ ಬಾಲ್ ಮಾಯ ಆಗೈತೆ. ನಮಗ್ ಕಾಣಿಸ್ಲ, ನಿನಗೆ ಕಾಣಿಸ್ಬಿಡ್ತಾ? ನಿನ್ಗೇನು ದಿವ್ಯ ದೃಷ್ಟಿ ಇದೆಯೋ ಅಥವಾ ನಾವೆಲ್ಲ ಕುರುಡ್ರ? ಒಂದ್ ನಿಮಿಷ ಮಾರುತಿ, ಬಾಲು ಅಲ್ಲಿದೆ. ಬಾಲು ಅಲ್ಲಿದೆಯಾ? ಅಲ್ಲಿ ಬಿದ್ದಿದೆ ಬಾಲು, ಅಲ್ಲಿ ಬಿದ್ದಿದೆ. ಬಾಲ್ ಅಲ್ಲಿ ಬಿದ್ದಿದ್ಯೋ? ಮಾರುತಿ ಹೋಗಪ್ಪ, ಬಾಲ್ ಎತ್ಕೊಂಡ್ಬಂದು ಅವನು ಯಾವ್ದೇ ಮಾಮ ಅವ್ನು ಕೈ ಕೊಡು, ಆಟ ಆಡ್ಕೊಳ್ಳಿ ಪಾಪು ಅವನು ಇನ್ನೂ. ಬಾಲು ಏಯ್ ಲಡ್ಡು, ಈಗೇನು ಹೇಳ್ತೀಯ? ಬಾಲ್ ಅಲ್ಲಿದೆ, ಭೂತ ಭೂತ ಅಂತ ಎಲ್ರಿಗೂ ಎದುರಿಸ್ತೀಯಲ್ಲ. ಅಯ್ಯೋ ಪಾಪ, ಈ ಲಡ್ಡುನ ಎಲ್ಲರೂ ಬೈತಿದಾರಲ್ಲಪ್ಪ. ನಾನು ಬಾಲ್ ಇಟ್ಕೊಂಡಿದ್ದೀನಿ ಅಂತ ಅವನಿಗೂ ಗೊತ್ತಾಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ನನಗೆ ಬೈಬಿಡಿ ಅಂಕಲ್, ನಾನು ಬಾಲ್ ಇಟ್ಕೊಂಡಿದ್ದು. ನಾನೇನಾದ್ರು ಅವ್ನಿಗೆ ಬೈದ್ರೆ ಎಲ್ರು ಸೇರ್ಕೊಂಡು ನನಗೆ ಬೈತೀರಾ? ಯಾಕೆ ಬೈತೀಯ ಅಂತ. ಈಗ ನೋಡ್ದ ಅವ್ನು ಬಳ್ಳಿ ಆಟ ಎಲ್ಲ ಗೊತ್ತಾಗುತ್ತೆ. ಲೇ, ಮನೆಗೆ ಬಾ, 100 ಬಸ್ಗೆ ಹೊಡಿಸ್ತೀನಿ ನಿಮಗೆ. ಅಯ್ಯೋ ಗಣೇಶ, 100 ಬಸ್ಕಿನ ಲಡ್ಡು ಬಿದ್ದು ಹೋಗ್ತಾನೆ. ಹೋಗ್ಲಿ ಬಿಡಿ, ಏನೋ ಪಾಪ ಚಿಕ್ಕ ಹುಡುಗ ತಮಾಷೆ ಮಾಡಿದ್ದಾನೆ. ನಿಜ ಹೇಳ್ತೀನಿ, ಸಾಮಾನ್ಯವಾಗಿ ನಾನು ಯಾರ ಮೇಲೂ ಕಣ್ಣನ್ನು ಇಡಲ್ಲ. ಅಪ್ಪಿ ತಪ್ಪಿ ಕಣ್ಣಿಟ್ರೆ ಅವನ ಥರನೇ ಎಲ್ಲರೂ ಬಯಸ್ಕೊತಾನೆ ಇರ್ತಾರೆ. ಆಗಲೇ ನಾನು ಹೇಳಿದ್ನಲ್ಲ, ಈ ಮನೆಯಲ್ಲಿ ಯಾವುದೇ ವಿಧವಾದ ಪ್ರಾಬ್ಲಮ್ ಇಲ್ಲ. ನಿಮ್ಮೆಲ್ಲರಿಗೂ ಈ ಮನೆ 100% ಇಷ್ಟ ಆಗಿದೆ ಅಂತ 100% ನನಗೆ ನಂಬಿಕೆ ಬಂದಿದೆ. ನೀವು ಅನ್ನೋದಾದರೆ ಬಾಡಿಗೆ ಅಡ್ವಾನ್ಸು ಮತ್ತೊಂದು ಮಗದೊಂದು ಮಾತುಕತೆ ಆಡ್ಬಿಡೋಣ. ಎಷ್ಟು ಅಡ್ವಾನ್ಸು? ಆಗಲೇ ನಾನು ಫೋನಲ್ಲಿ ಹೇಳಿದ್ನಲ್ಲ, ಬರೀ ಒಂದೇ 1 ಲಕ್ಷ ಅಡ್ವಾನ್ಸು, ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ. ಏನು ಹೇಳ್ತೀರಾ ಎಲ್ರು? ಈಗ ಹೂ ಅಂದ್ಬಿಟ್ಟು ಆಮೇಲೆ ನರಹರಿ ಒತ್ತಾಯ ಮಾಡ್ದಂತ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ್ರಿ. ಈಗಲೇ ಏನಿದೆ ಹೇಳ್ಬಿಡಿ. ಇಲ್ಲ ಓಕೆ ಮಾತಾಡ. ಅಯ್ಯ, ಎಲೆ ಮೇಲೆ ಇಳಿಯುತ್ತಾರೆ. ನಂಗೆ ಆಟ ಆಡೋಕ್ಕೂ ಫ್ರೆಂಡ್ ಸಿಗ್ತಾನೆ. ಥ್ಯಾಂಕ್ ಯು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ
ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.